ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಿನಿಮಾ ರಂಗದಲ್ಲಿ ಹಲವು ವಿಭಾಗಗಳಿವೆ. ಅವುಗಳಲ್ಲಿ ಸ್ಟಂಟ್ ವಿಭಾಗ ಸಹ ಒಂದು. ಈ ಸ್ಟಂಟ್ ಕಲಾವಿದರ ಲೈಫ್ ಹೇಗೆ ಅಂದರೆ, ಅವರೊಂಥರ ಇಂಡಸ್ಟ್ರಿಗಾಗಿ ದುಡಿಯುವ ಗಾಣದ ಎತ್ತುಗಳ ಹಾಗೆ. ವಯಸ್ಸು, ಹುಮ್ಮಸ್ಸು, ಶಕ್ತಿ ಇರುವವರೆಗೂ ಚಿತ್ರರಂಗ ಅವರನ್ನು ತುಂಬ ಚೆನ್ನಾಗಿ ಬಳಸಿಕೊಳ್ಳುತ್ತದೆ. ಆ ಬಳಿಕ ಮುದಿ ಎತ್ತುಗಳನ್ನು ಕಸಾಯಿಖಾನೆಗೆ ಕಳಿಸುವ ಹಾಗೆ ಕಲಾವಿದರನ್ನ ಅದು ಕೈ ಬಿಡುತ್ತದೆ. ಅಂತಹ ಸಾಕಷ್ಟು ಕಲಾವಿದರ ಪೈಕಿ ಸಿಪಾಯಿ ಚಿತ್ರದ ಖ್ಯಾತಿಯ ಫೈಟರ್ ವೇಣು ಸಹ ಒಬ್ಬರು. ಇವರನ್ನ ನೀವು ಸಿಪಾಯಿ, ಸೂಪರ್ ನನ್ ಮಗ, ಥ್ರಿಲ್ಲರ್, ಕಿಲ್ಲರ್ ಮೊದಲಾದ ಚಿತ್ರಗಳಲ್ಲಿ ನೋಡಿರಬಹುದು. ಅಜಾನುಬಾಹು ದೇಹದ ಈ ನಟ ತೆರೆಯ ಮೇಲೆ ಬಂದು ನಿಂತು ಕಣ್ಣುಗಳನ್ನ ಕೆಕ್ಕರಿಸಿ ವಿಕಾರವಾಗಿ ಒಮ್ಮೆ ನಕ್ಕರೆ ಯಾರಿಗಾದರೂ ಭಯವಾಗುವಂತಿತ್ತು. ನಮ್ಮಲ್ಲಿ ತುಂಬಾ ಜನರಿಗೆ ತೆರೆಯ ಮೇಲಷ್ಟೇ ಇವರ ಪರಿಚಯ ಇರಬಹುದು, ಆದರೆ ಇವರ ನಿಜ ಬದುಕಿನ ಹಿನ್ನೆಲೆ ಅನೇಕರಿಗೆ ಗೊತ್ತಿಲ್ಲ. ವೇಣು ಅವರು ಕನ್ನಡದಲ್ಲಿ ಇದುವರೆಗೂ ಸುಮಾರು 200 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇಷ್ಟೆಲ್ಲ ಚಿತ್ರಗಳಲ್ಲಿ ನಟಿಸಿದ ಇವರು ಇವತ್ತು ಚಿತ್ರರಂಗದಿಂದಲೇ ದೂರವಾಗಿ ಸುಮಾರು 20 ವರ್ಷಗಳಾಗುತ್ತಾ ಬಂತು. ರವಿಚಂದ್ರನ್ ಅವರ ಮಂಜಿನ ಹನಿ ಚಿತ್ರವೇ ಇವರ ಕರಿಯರ್ನ ಕೊನೆಯ ಚಿತ್ರ. 2 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಚಿತ್ರಗಳಲ್ಲಿ ಸೋಲೋ ವಿಲನ್ ಆಗಿ ಮೆರೆದ ವೇಣು ಯಾಕೆ ಚಿತ್ರರಂಗದಿಂದ ಹಠಾತ್ತನೆ ಮರೆಯಾದ್ರು? ಇವರು ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಇವರ ಹಿನ್ನೆಲೆ ಏನು? ಸಿನಿ ಬದುಕಿನಲ್ಲಿ ಇವರು ಕಂಡ ಕಲಿತ ವಿವಿಧ ಬಗೆಯ ಅನುಭವಗಳ್ಯಾವುವು? ನಮ್ಮೆಲ್ಲರ ಬಾಲ್ಯವನ್ನ ಭಯಭೀತಗೊಳಿಸಿದ್ದ ಹಾಗೂ ಒಂದಿಡೀ ವೀಕ್ಷಕ ವರ್ಗವನ್ನ ತಮ್ಮ ಬೀಭತ್ಸ್ಯ ನಟನೆಯಿಂದ ಮನರಂಜಿಸಿದ್ದ ಈ ವೇಣು ಅಸಲಿಗೆ ಯಾರು ಎನ್ನುವ ಇವರ ಬದುಕಿನ ಅನೇಕ ಆಸಕ್ತಿಕರ ಸಂಗತಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ಬನ್ನಿ. ಈಚೆಗೆ ಸೋಷಿಯಲ್ ಮೀಡಿಯಾದ ಕೆಲವು ಕಡೆ ಇದ್ದಕ್ಕಿದ್ದ ಹಾಗೆ ವೇಣು ಅವರು ಕಾಣಿಸಿಕೊಂಡಿದ್ದರು. ಆಗ್ಲೂ ಸಹ ತುಂಬಾ ಜನಕ್ಕೆ ಇವರ ನಿಜ ವಿಷಯ ಏನು ಅಂತ ಗೊತ್ತಿರಲಿಲ್ಲ. ವೇಣು ತಾವು ಮೂಲತಃ ಬೆಂಗಳೂರಿನ ಬಾಣಸವಾಡಿಯವರು. ಕಳೆದ 50 ವರ್ಷಗಳಿಂದಲೂ ನಾನಿಲ್ಲೇ ಇರೋದು ಎನ್ನುವ ಇವರು ಹುಟ್ಟಿ ಬೆಳೆದ ಊರು ಬಾಣಸವಾಡಿ. 1968ರಲ್ಲಿ ವೇಣು ಅವರು ಇಲ್ಲಿಯ ಒಂದು ತುಂಬು ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ಮೊದಲು ಮೇಸ್ತ್ರಿಯಾಗಿದ್ದರು. ಆ ಬಳಿಕ ನಿಧಾನವಾಗಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗ್ತಾರೆ. ಬಡವರ್ಗದಲ್ಲಿ ಹುಟ್ಟಿ ಬೆಳೆದ ಇವರ ತಂದೆ ಅವರ ಜೀವನ ಯಾನದಲ್ಲಿ ತುಂಬಾ ಕಷ್ಟದ ದಿನಗಳನ್ನ ಕಂಡವರು. ಆದರೂ ಸಹ ಸ್ವಂತ ಪರಿಶ್ರಮದಿಂದ ಮೇಲೆ ಬಂದು ಸೆಟಲ್ ಆದ ಇವರ ಪರಿವಾರ ಬಾಣಸವಾಡಿಗೆ ಶಿಫ್ಟ್ ಆದಾಗ ಇವರಿಗೆ ವೇಣು ಎಂಬ ಮಗ ಜನಿಸಿದ್ದು. ಆಗೆಲ್ಲ ಇವರು ಒಂದು ಮನೆಯಲ್ಲಿ ಸುಮಾರು 30ರಿಂದ 35 ಜನ ಒಟ್ಟಿಗೆ ವಾಸ ಇರ್ತಿದ್ರಂತೆ. ವೇಣು ಇನ್ನು ಸಣ್ಣ ಬಾಲಕರಾಗಿದ್ದ ಸಮಯದಲ್ಲಿ ಇವರು ಬಾಣಸವಾಡಿಯಲ್ಲಿ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಆಗಿನ್ನು ಇವರ ತಂದೆ ಸ್ವಂತದ ನೆಲೆ ಅಂತ ಮಾಡ್ಕೊಂಡಿರಲಿಲ್ಲ. ಅವರು ಗಾರೆ ಹಾಗೂ ಕೂಲಿ ಕೆಲಸದಿಂದ ಮೇಸ್ತ್ರಿ ಕೆಲಸಕ್ಕೆ ಬಡ್ತಿ ಪಡೆದು ಕ್ರಮೇಣ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆದಾಗ ಅವರಿಗೆ ಕೈ ತುಂಬ ಕೆಲಸ ಹಾಗೂ ವೇತನ ಸಿಗಲಾರಂಭಿಸಿದವು. ಆಗ ಸ್ವಲ್ಪ ಹಣ ಕೂಡಿಟ್ಟು ಇದ್ದ ಬಾಡಿಗೆ ಮನೆ ತೊರೆದು ಅದೇ ಏರಿಯಾದಲ್ಲಿ ಸ್ವಲ್ಪ ಜಾಗ ತೆಗೆದುಕೊಂಡು ಮನೆ ಕಟ್ಟಿಕೊಂಡರು. ತಮ್ಮ ತಂದೆಯ ಕಾಲದ ಭವ್ಯವಾದ ಒಂದು ಸ್ವಂತ ಮನೆ ಇದ್ದಿದ್ರಿಂದ ಬಾಡಿಗೆ ಕಟ್ಟುವ ಪ್ರಮೇಯ ಅವರಿಗೆ ಮುಂದೆ ಬರಲಿಲ್ಲ. ವೇಣು ಅವರ ತಂದೆ ತಾವು ಕಷ್ಟದಲ್ಲಿ ಬೆಳೆದರೂ ಸಹ ತಮ್ಮ ಕುಟುಂಬವನ್ನ ತುಂಬಾ ಚೆನ್ನಾಗಿ ಯಾವುದೇ ಕೊರತೆ ಇಲ್ಲದೆ ಸಾಕ್ತಾರೆ. ಅವರ 6 ಜನ ಮಕ್ಕಳಲ್ಲಿ ವೇಣು ಒಬ್ಬರು. ಪರಿವಾರ ದೊಡ್ಡದು. ಅವರ ಸೋದರರು ಹಾಗೂ ಅವರ ಪರಿವಾರವೆಲ್ಲ ಒಂದು ಮನೆಯಲ್ಲಿದ್ದರು. ಬಾಣಸವಾಡಿಯ ಕೇಂದ್ರೀಯ ವಿದ್ಯಾಲಯದಲ್ಲಿ ತಮ್ಮ ಹೈಸ್ಕೂಲ್ ಹಾಗೂ PU ಶಿಕ್ಷಣ ಮುಗಿಸಿದ ವೇಣು ಅವರು ತಾವೊಬ್ಬ ಸೈನ್ಸ್ ಸ್ಟೂಡೆಂಟ್. ಮುಂದೆ ಶೇಷಾದ್ರಿಪುರಂ ಕಾಲೇಜಿನಲ್ಲಿ BScಗೆ ಜಾಯಿನ್ ಆಗ್ತಾರೆ. ಇದೇ ಸಮಯದಲ್ಲಿ ಅವರಿಗೆ ಸಿನಿಮಾ ನೋಡುವ ಹುಚ್ಚು ಜಾಸ್ತಿ ಇತ್ತು. ಬಿಡುವಿನ ವೇಳೆಯಲ್ಲಿ ಸ್ನೇಹಿತರ ಜೊತೆ ಎಲ್ಲ ಆಕ್ಷನ್ ಚಿತ್ರಗಳನ್ನ ಸಹ ನೋಡ್ತಾ ಇದ್ರು. ಹಾಲಿವುಡ್ನ ಸ್ಟಾರ್ ಹೀರೋ ಸಿಲ್ವೆಸ್ಟರ್ ಸ್ಟಾಲನ್ ಅವರ ರಾಕಿ, ರ್ಯಾಂಬೋ ಚಿತ್ರಗಳ ಆಕ್ಷನ್ ಸರಣಿಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರಂತೆ. ಕಾಲೇಜಿನಲ್ಲಿ ರನ್ನಿಂಗ್ ರೇಸ್ನಲ್ಲಿ ಒಮ್ಮೆ ಸೋತಾಗ ಅದರಿಂದ ಆದ ಅವಮಾನದಿಂದಾಗಿ ಅವರು ರನ್ನಿಂಗ್ ಅಭ್ಯಾಸ ಶುರು ಮಾಡಿಕೊಂಡಿದ್ರು. ಚಿಕ್ಕಂದಿನಿಂದಲೂ ನೀರಿನಲ್ಲಿ ಈಜುವ ಕಲೆ ಕರಗತವಾಗಿತ್ತು. ದಿನವೂ ಬೆಳಗ್ಗೆ ಕಾಲೇಜ್ ಮೈದಾನವನ್ನ 4 ಸಲ ರೌಂಡ್ ಓಟ ಮುಗಿಸ್ತಾ ಇದ್ರು. ಇದ್ರ ಜೊತೆ ಫಿಟ್ನೆಸ್ ಕಡೆಗೂ ಸಹ ಗಮನ ಹರಿಸಿದ ವೇಣು ವ್ಯಾಯಾಮ ಹಾಗೂ ಡಯಟ್ ಪ್ರಾರಂಭ ಮಾಡಿ ದೇಹವನ್ನ ಹೊರಿಗೊಳಿಸಿಕೊಂಡ್ರು. ಅವರಿನ್ನೂ ಸಿನಿಮಾಗೆ ಬರುವ ಮೊದಲೇ ಆಹಾರದಲ್ಲಿ ಅವರ ಡಯಟ್ ಪಾಲನೆ ಶುರುವಾಗಿತ್ತು. ದಿನಕ್ಕೆ ಕನಿಷ್ಠ 40 ಹಸಿ ಮೊಟ್ಟೆ ಸೇವಿಸುತ್ತಿದ್ದ ವೇಣು ನಿಯಮಿತ ಮಾಂಸಾಹಾರ, ಅಗತ್ಯ ಪ್ರಮಾಣದಲ್ಲಿ ಹಣ್ಣಿನ ಜ್ಯೂಸ್ ಸೇವಿಸುತ್ತಾ ದೇಹವನ್ನ ಪುಷ್ಟಿಗೊಳಿಸಿದ್ರು. BScಯ ಫೈನಲ್ ಇಯರ್ನಲ್ಲಿ ಅವರು ಕಾರಣಾಂತರಗಳಿಂದ ಮುಂದೆ ಓದೋದಕ್ಕೆ ಸಾಧ್ಯವಾಗದೆ ಡ್ರಾಪ್ ಔಟ್ ಆಗ್ತಾರೆ.
1989ರ ಹೊತ್ತಿಗೆ ಅವರು ಸಿನಿಮಾ ಪ್ರವೇಶ ಮಾಡಿದ್ದು. ಈ ಸಮಯದಲ್ಲಿ ನಿಗೂಢ ರಹಸ್ಯ, ಪದ್ಮವ್ಯೂಹ ಚಿತ್ರಗಳಲ್ಲಿ ಮೊದಲ ಬಾರಿಗೆ ಅವರು ಸೈಡ್ ವಿಲನ್ ಆಗಿ ಆಯ್ಕೆಯಾಗ್ತಾರೆ. ಟೈಗರ್ ಪ್ರಭಾಕರ್ ಅವರು ಇವರನ್ನ ನೋಡಿದವರೇ. ಏನೇನ್ ಸ್ಟಂಟ್ ಮಾಡ್ತೀಯಾ ಅಂತ ಸ್ವಲ್ಪ ತೋರ್ಸು ಎಂದಾಗ ವೇಣು ಆ ಹೊತ್ತಿಗೆ ಅನೇಕ ಸ್ಟಂಟ್ ಪಟ್ಟುಗಳನ್ನ ಕಲಿತಿದ್ದರು. ಅವುಗಳಲ್ಲಿ ಕೆಲವು ಝಲಕ್ ಅಲ್ಲಿ ಅವರು ಕೊಟ್ಟಾಗ ಅದನ್ನ ನೋಡಿ ಇಂಪ್ರೆಸ್ ಆದ ಪ್ರಭಾಕರ್ ಅವರು ಇವರಿಗೆ ಪದ್ಮವ್ಯೂಹ ಹಾಗೂ ಇತರೆ ಕೆಲವು ಚಿತ್ರಗಳಲ್ಲಿ ಚಾನ್ಸ್ ಕೊಡ್ತಾರೆ. ಸರ್ಕಸ್ ಬೋರಣ್ಣ, ನಂಜುಂಡಿ ನಾಗರಾಜ್, ಥ್ರಿಲ್ಲರ್ ಮಂಜು ಮೊದಲಾದ ಖ್ಯಾತ ಸಾಹಸ ತಂತ್ರಜ್ಞರು ಹಾಗೂ ಫೈಟ್ ಮಾಸ್ಟರ್ಗಳೊಂದಿಗೆ ಕೆಲಸ ಮಾಡಿದ ವೇಣು ಅಲ್ಪ ಸಮಯದಲ್ಲೇ ಕನ್ನಡದ ಬಹುಬೇಡಿಕೆಯ ಸ್ಟಂಟ್ ನಟ ಹಾಗೂ ವಿಲನ್ ಆಗಿ ಗುರುತಿಸಿಕೊಂಡರು. ಆರಂಭದಲ್ಲಿ ಪ್ರಭಾಕರ್, ಶಂಕರ್ನಾಗ್, ಅನಂತನಾಗ್ ಮೊದಲಾದವರ ಜೊತೆ ಸೈಡ್ ಸ್ಟಂಟ್ ಕಲಾವಿದರಾಗಿ ಕಾಣಿಸಿದ ಅವರು ತಮ್ಮಲ್ಲಿದ್ದ ಆ ಕಲಿಯುವ ಉತ್ಸಾಹ, ಹುಮ್ಮಸ್ಸು ಹಾಗೂ ಅಪರೂಪದ ಪ್ರತಿಭೆಯಿಂದಾಗಿ ಮುಂದೆ ಸೋಲೋ ವಿಲನ್ ಆಗಿ ನಟಿಸುವ ಬಡ್ತಿ ಪಡೆದರು. ಇವರ ಅಸಾಧ್ಯ ಮೈಕಟ್ಟು ಹಾಗೂ ಪುಟಿಯುವ ಉತ್ಸಾಹ ಕಂಡು ನಟ ಜಗ್ಗೇಶ್ ಸಹ ಇವರಿಗೆ ತಮ್ಮ ಮುಂದಿನ ಹಲವು ಚಿತ್ರಗಳಲ್ಲಿ ಮುಖ್ಯ ವಿಲನ್ ಪಾತ್ರಗಳಲ್ಲೂ ನಟಿಸಲು ಧಾರಾಳವಾದ ಅವಕಾಶ ಕಲ್ಪಿಸಿಕೊಟ್ಟರು. 1991ರ ವರ್ಷ ಅವರು ತುಂಬಾ ಬ್ಯುಸಿಯಾಗಿದ್ದರು. ಆ ಸಮಯದಲ್ಲಿ ಮಾಲಾಶ್ರೀ ಅವರ ಅನೇಕ ಚಿತ್ರಗಳಲ್ಲಿ ಫೈಟರ್ ಆಗಿ ಕೆಲಸ ಮಾಡಿದ ವೇಣು ಕನ್ನಡದ ಸ್ಟಂಟ್ ಕಲಾವಿದರ ಪೈಕಿ ಗಾಢವಾಗಿ ಹೈಲೈಟ್ ಆಗಿದ್ದರು. ಆದರೆ ಸಿನಿಮಾದ ಎಲ್ಲಾ ವಿಭಾಗದಲ್ಲೂ ಇರುವಂತೆ ಇದರ ಸ್ಟಂಟ್ ವಿಭಾಗದಲ್ಲೂ ಸಾಕಷ್ಟು ರಾಜಕೀಯ ಇರುತ್ತದೆ. ಅದು ವೇಣು ಅವರಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಕಂಡಿದೆ ಹಾಗೂ ಸ್ವಂತ ಅನುಭವಕ್ಕೂ ಸಹ ಬಂದಿದೆ. ಇವರಿನ್ನೂ ಸಹ ಆಗ ಸ್ಟಂಟ್ ಯೂನಿಯನ್ಗೆ ಸದಸ್ಯರಾಗಿರಲಿಲ್ಲ. ಹೀಗಿದ್ದು ಸಹ ಇವರಿಗೆ ಮೇಲಿಂದ ಮೇಲೆ ಸಿನಿಮಾ ಅವಕಾಶ ಬರ್ತಿದ್ದನ್ನ ನೋಡಿ ಅಸೂಯೆ ಪಡ್ತಾ ಇದ್ದ ಕೆಲವರಿದ್ದರು. ಅವರ ಜೊತೆ ಸುಮ್ಮನೆ ವೈರತ್ವ ಮನಸ್ತಾಪ ಯಾಕೆ ಅಂತ ಥ್ರಿಲ್ಲರ್ ಮಂಜು ಅವರ ಸಲಹೆಯ ಮೇರೆಗೆ ಆ ಕಾಲಕ್ಕೆ 3,000 ರೂಪಾಯಿ ಸದಸ್ಯತ್ವದ ಫೀಸ್ ಕೊಟ್ಟು ಅವರು ಯೂನಿಯನ್ ಮೆಂಬರ್ ಆಗ್ತಾರೆ. ವೇಣು ತಮ್ಮ ವೈಯಕ್ತಿಕ ಬದುಕಿಗಿಂತ ಸಿನಿ ಬದುಕಿನಲ್ಲಿ ಕಂಡದ್ದು ಕಲಿತದ್ದು ಹೆಚ್ಚು. ಇಲ್ಲಿಯ ಪ್ರತಿ ಚಿತ್ರ ಹಾಗೂ ಪ್ರತಿ ಹೀರೋಗಳ ಜೊತೆ ಕೆಲಸ ಮಾಡುವಾಗ ಅವರ ಆದರ್ಶದ ಗುಣಗಳಿಗೆ, ಪ್ರಭಾವಿ ಮಾತುಗಳಿಗೆ ಅವರು ಮನಸೋತಿದ್ದುಂಟು. ಸರಳತೆಯನ್ನೇ ಮೈಗೂಡಿಸಿಕೊಂಡಿದ್ದ ಅಣ್ಣವರು ಕೊಡುಗೈದಾನಿ ಅಂಬರೀಶ್, ಸಹೃದಯಿ ಡಾಕ್ಟರ್ ವಿಷ್ಣುವರ್ಧನ್, ಮೃದು ಸ್ವಭಾವದ ಅನಂತನಾಗ್, ಸ್ನೇಹಶೀಲ ವ್ಯಕ್ತಿತ್ವದ ಜಗ್ಗೇಶ್, ಸಹಾಯ ಮನೋಭಾವದ ಥ್ರಿಲ್ಲರ್ ಮಂಜು, ಮಾನವತಾವಾದಿಯಾಗಿದ್ದ ಶಂಕರ್ನಾಗ್, ಹೀಗೆ ಈ ಎಲ್ಲರ ಜೊತೆಗಿದ್ದ ಈ ಅವಿನಾಭಾವ ಸಂಬಂಧ ಮತ್ತು ಅವರ ಸಹವಾಸ ಇವೆಲ್ಲ ವೇಣು ಅವರಿಗೆ ಹೊಸ ಲೋಕದ ಹಾಗೂ ಹೊಸ ಬಗೆಯ ವ್ಯಕ್ತಿತ್ವಗಳ ಅನಾವರಣ ಮಾಡುತ್ತಾ ಬಂದವು. ತಾವು ದೈನಂದಿನ ಬದುಕಿನಲ್ಲಿ ನಿತ್ಯ ನೋಡುವ ಅನೇಕರಿಂದ ಕಲಿಯಬಹುದಾದ ಒಂದೊಂದು ವಿಷಯ ಇರುತ್ತದೆ. ಯಾರೂ ಸಹ ಇಲ್ಲಿ ಕಿರಿಯರಲ್ಲ, ಯಾರೂ ಸಹ ಇಲ್ಲಿ ಹಿರಿಯರಲ್ಲ. ಎಲ್ಲರಿಗಿಂತ ನಾನೇ ಕಿರಿಯ ಎನ್ನುವ ಭಾವನೆ ನಮ್ಮಲ್ಲಿ ಬಂದಾಗಲೇ ನಾವು ಪ್ರಬುದ್ಧರಾಗೋದು ಎನ್ನುವ ವೇಣು ಅವರ ಮಾತುಗಳು ನಿಜಕ್ಕೂ ಇಷ್ಟವಾಗುತ್ತದೆ ಹಾಗೂ ಸ್ಫೂರ್ತಿ ತರುತ್ತದೆ. ಇವರನ್ನ ಸಿನಿಮಾದಲ್ಲಿ ಪುಷ್ ಮಾಡಿದವರಲ್ಲಿ ನಟ ಜಗ್ಗೇಶ್, ಪ್ರಭಾಕರ್, ಥ್ರಿಲ್ಲರ್ ಮಂಜು, ರವಿಚಂದ್ರನ್ ಪ್ರಮುಖರು. ನಗರದಲ್ಲಿ ನಾಯಕರು ಎನ್ನುವ ಚಿತ್ರದಲ್ಲಿ ಇವರಿಗೆ ಮೊದಲ ಪ್ರಧಾನ ಪಾತ್ರ ಕೊಟ್ಟಿದ್ದೆ ಥ್ರಿಲ್ಲರ್ ಮಂಜು. ಕಳ್ಳ ಮಳ್ಳ ಚಿತ್ರದಲ್ಲಿ ಇವರಿಗೆ ಮೊದಲ ಸಲ ಜಗ್ಗೇಶ್ ಅವರ ಜೊತೆ ಕೆಲಸ ಮಾಡುವ ಅವಕಾಶ ಸಿಗುತ್ತೆ. ಅದೇ ಚಿತ್ರದಲ್ಲಿ ನಟ ಶಶಿಕುಮಾರ್ ಅವರ ಜೊತೆ ಒಂದು ಸೋಲೋ ಫೈಟ್ನಲ್ಲಿ ವೇಣು ಕಾಣಿಸಿಕೊಂಡಿದ್ದರು. ಮುಂದೆ ಜಗ್ಗೇಶ್ ಅವರ ಗುಂಡನ ಮದುವೆ, ಸೂಪರ್ ನನ್ನ ಮಗ ಮೊದಲಾದ ಚಿತ್ರಗಳಲ್ಲಿ ವೇಣು ಕಾಯಂ ಸ್ಥಾನ ಪಡೆದರು. ನನ್ನ ತಂಗಿ ಎನ್ನುವ ಚಿತ್ರದಲ್ಲಿ ಇವರು ನಟ ಧೀರೇಂದ್ರ ಗೋಪಾಲ್ ಅವರ ಆದೇಶದ ಮೇರೆಗೆ ನಟಿ ಸೌಂದರ್ಯ ಅವರ ಮೇಲೆ ಅತ್ಯಾಚಾರ ನಡೆಸುವ ಸೀನಿತ್ತು. ಇವರನ್ನ ನೋಡಿ ಆಗ ಸೌಂದರ್ಯ ತುಂಬಾ ಹೆದರಿಕೊಂಡಿದ್ದರಂತೆ. ಆಗ ಅದರ ಹೀರೋ ಆಗಿದ್ದ ನಟ ಅಭಿಜಿತ್ ಅವರು ವೇಣು ಅವರಿಗೆ ಸ್ವಲ್ಪ ಹುಷಾರಾಗಿ ಆ ಸೀನ್ ಮ್ಯಾನೇಜ್ ಮಾಡು ಎಂದಾಗ ವೇಣು ಅವರು ಸ್ವತಃ ಸೌಂದರ್ಯ ಅವರ ಬಳಿ ಬಂದು, ಮೇಡಮ್ ಏನು ಗಾಬರಿ ಆಗಬೇಡಿ, ಇದು ಕೇವಲ ನಟನೆ ಅಷ್ಟೇ. ನನಗೂ ಸಹ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ. ನಾನು ಸಿನಿಮಾದಲ್ಲಿ ಮಾತ್ರವೇ ವಿಲನ್, ನಿಜ ಜೀವನದಲ್ಲಿ ಹೆಣ್ಮಕ್ಳನ್ನ ತುಂಬಾ ಗೌರವಿಸ್ತೀನಿ ಎಂದು ತಿಳಿಸಿ ಅವರನ್ನ ಸಂತೈಸಿದ ಬಳಿಕವಷ್ಟೇ ಆ ಪಾತ್ರದ ನಟನೆಗೆ ಮುಂದಾಗಿದ್ರಂತೆ. ಮುಂದೆ ಇವರಿಗೆ ಇನ್ನೂ ಉತ್ತಮ ಅವಕಾಶ ಕೊಟ್ಟವರು ನಟ ರವಿಚಂದ್ರನ್. ಸಿಪಾಯಿ ಚಿತ್ರದಲ್ಲಿ ವೇಣು ಅವರ ನಟನೆಯನ್ನ ಹೇಗೆ ತಾನೇ ಮರೆಯಲು ಸಾಧ್ಯ? ಇವತ್ತಿಗೂ ಸಹ ಈ ಚಿತ್ರದ ಇವರ ಹಾಗೂ ರವಿಚಂದ್ರನ್ ಅವರ ಮಧ್ಯೆ ಬಸ್ನಲ್ಲಿ ನಡೆಯುವ ಫೈಟ್ ಸೀನ್ಗೆ ಎಷ್ಟೋ ಜನ ಅಭಿಮಾನಿಗಳಿದ್ದಾರೆ. ರವಿಚಂದ್ರನ್ ಅವರು ಹಣದ ವಿಚಾರವಾಗಿ ಯಾರಿಗೂ ಮೋಸ ಮಾಡ್ತಾ ಇರಲಿಲ್ಲ. ಅವರು ಖರ್ಚು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಹಾಗೂ ಪ್ರತಿಯೊಂದಕ್ಕೂ ಸಹ ಧಾರಾಳವಾಗಿ ಹಣ ಚೆಲ್ತಾ ಇದ್ರು. ಆಗೆಲ್ಲ ಅವರು ಗಂಟೆಗೆ 2-3 ಸಾವಿರ ರೂಪಾಯಿಗಳ ಸಂಭಾವನೆ ಕೊಡ್ತಾ ಇದ್ರಂತೆ. ಈ ಚಿತ್ರಕ್ಕೆ ವೇಣು ಆ ಕಾಲಕ್ಕೆ 4-5 ಲಕ್ಷ ರೂಪಾಯಿಗಳ ಹಣ ದುಡಿದಿದ್ದರು. ಸಿಪಾಯಿ ಚಿತ್ರದಲ್ಲಿ ನಾನು ದುಡಿದಷ್ಟು ಹಣ ನಾನು ಬೇರೆ ಯಾವುದೇ ಚಿತ್ರದಲ್ಲೂ ಸಹ ಗಳಿಸಿಲ್ಲ ಅಂತ ಸ್ವತಃ ಅವರೇ ಹೇಳ್ತಾರೆ.
1998ರ ಸಮಯದಲ್ಲಿ ಕೇವಲ ಸಿನಿಮಾಗಳಿಂದಲೇ ವೇಣು ಕೋಟಿಗಟ್ಟಲೆ ಹಣ ದುಡಿದಿದ್ದರು. 10 ವರ್ಷಗಳ ಸಮಯದಲ್ಲಿ ಇಷ್ಟು ಹಣವನ್ನ ಕನ್ನಡದಲ್ಲಿ ಒಬ್ಬ ಸ್ಟಂಟ್ ಕಲಾವಿದ ದುಡಿದಿದ್ದು ನಿಜಕ್ಕೂ ಅಚ್ಚರಿಯ ಸಂಗತಿ ಎನ್ನಬಹುದು. 1999ರ ಹೊತ್ತಿಗೆ ಈ ಹಣವನ್ನ ಅವರು ಬಡ್ಡಿಗೆ ಬಿಟ್ಟಾಗ ಯಾಕೋ ಆ ಹಣದ ವ್ಯವಹಾರದಲ್ಲಿ ಏರುಪೇರುಂಟಾಗಿ ಅದು ಸರಿಯಾಗಿ ನಡೆಯದೆ ಅವರು ಹಾಕಿದ ಕೋಟಿಗಟ್ಟಲೆ ಹಣವೆಲ್ಲ ಲಾಸ್ ಆಗಿ ಹೋಯಿತು. ಅಷ್ಟು ವರ್ಷ ಸಿನಿಮಾದಲ್ಲಿ ದುಡಿದು ಕೂಡಿಟ್ಟ ಹಣ ಈ ರೀತಿ ಒಂದೇ ಬಾರಿ ಹೋಗಿದ್ದು ವೇಣು ಅವರ ಬದುಕಿನಲ್ಲಿ ಆದ ಮೊದಲ ಗಂಭೀರ ಆಘಾತ. ಆದರೂ ಸಹ ಅಲ್ಲಿ ಸಿನಿಮಾ ಅವಕಾಶಗಳಿಗೇನು ಬರವಿರಲಿಲ್ಲ. ಆದರೆ ಕಾಲಕ್ರಮೇಣ ಸಿನಿಮಾ ಅವಕಾಶಗಳು ಸಹ ಕಡಿಮೆಯಾದವು. 2005ರ ಹೊತ್ತಿಗೆ ಅವರಿಗೆ ಬರ್ತಿದ್ದ ಅವಕಾಶಗಳಲ್ಲೂ ಕುಸಿತವಾಗೋದರ ಜೊತೆ ಸಂಭಾವನೆಯೂ ಸಹ ತೀವ್ರವಾಗಿ ಇಳಿಕೆ ಕಂಡಿತು. ಹಾಗೂ ಚಾನ್ಸ್ಗೋಸ್ಕರ ಅಥವಾ ವೇತನ ಹೆಚ್ಚಳಕ್ಕೋಸ್ಕರ ಭಿಕ್ಷೆ ಬೇಡುವ ಸ್ಥಿತಿ ಎದುರಾದಾಗ ಯಾಕೋ ಅವರಿಗೆ ಮನಸ್ಸಿಗೆ ಬೇಸರ ಉಂಟಾಗಿ ಅವರು ಇನ್ನು ಈ ಕ್ಷೇತ್ರದ ಸಹವಾಸ ಸಾಕು ಅಂತ ಆವಾಗ ತಾನೇ ತಟಸ್ಥರಾದರು. ಆದರೆ ಜೀವನ ನಡಿಬೇಕಲ್ಲ, ಅವರನ್ನ ಸಾಕಲು, ಓದಿಸಲು, ಸಂಸಾರ ನಡೆಸಲು ಹಣ ಬೇಕೇ ಬೇಕು. 2006ರಲ್ಲಿ ಅವರು ATMಗಳಿಗೆ ಕ್ಯಾಶ್ ಸರಬರಾಜು ಮಾಡುವ ಗಾಡಿಯ ಡ್ರೈವರ್ ಕೆಲಸಕ್ಕೆ ಅನಿವಾರ್ಯವಾಗಿ ಸೇರಿಕೊಳ್ಬೇಕಾಯಿತು. ಆಗ ಆ ಕೆಲಸಕ್ಕೆ ತಿಂಗಳಿಗೆ 5,000 ರೂಪಾಯಿ ಸಿಗ್ತಾ ಇತ್ತು. ಅವರು ಸಿಪಾಯಿ ಚಿತ್ರದ ಸಮಯದಲ್ಲಿ ಇಷ್ಟು ಹಣವನ್ನ ಒಂದೇ ಗಂಟೆಗೆ ದುಡಿದಿದ್ದವರು. ಈಗ ಇಷ್ಟೇ ಹಣಕ್ಕಾಗಿ ಅವರು ಒಂದಿಡೀ ತಿಂಗಳು ಕೆಲಸ ಮಾಡಬೇಕಿತ್ತು. ಜೀವನದ ಪರಿಸ್ಥಿತಿ ಅವರನ್ನ ಸೀದಾ ಎಲ್ಲಿಂದ ಎಲ್ಲಿಗೆ ಕರೆತಂದಿತ್ತು ನೋಡಿ. ಊಟದ ಖರ್ಚಿಗೆ 10 ರೂಪಾಯಿ ಕೊಡ್ತಾ ಇದ್ರಂತೆ. ಅಲ್ಲಿ ಕೆಲಸ ಮಾಡಲು ಮನಸ್ಸಿಲ್ಲದೆ ಹೋದರೂ ಸಹ ಮುಂದಿನ 10 ತಿಂಗಳು ಅಲ್ಲಿ ಕೆಲಸ ಮಾಡಿ ಆಮೇಲೆ ಅದೂ ಬೇಡ ಎಂದು ಬಿಡ್ತಾರೆ. ಮುಂದೆ ರೌಡಿ ಅಳಿಯ, ಮಾದೇಶ ಚಿತ್ರಗಳಲ್ಲಿ ಅವಕಾಶ ಸಿಗುತ್ತೆ. 2007ರಲ್ಲಿ ರವಿಚಂದ್ರನ್ ಅವರ ಮಂಜಿನ ಹನಿ ಚಿತ್ರಕ್ಕೂ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಮುಂದಿನ 4 ವರ್ಷ ಈ ಚಿತ್ರದ ಚಿತ್ರೀಕರಣ ನಡೆದು ಕೊನೆಗೆ ಅದು ಕಾರಣಾಂತರಗಳಿಂದ ಸ್ಥಗಿತವಾಗುತ್ತೆ. ಆಮೇಲೆ ವೇಣು ಅವರಿಗೆ ಯಾರೂ ಸಹ ಕರೆದು ಯಾವುದೇ ಅವಕಾಶ ಕೊಡೋದಿಲ್ಲ. ಕೋವಿಡ್ ಸಮಯದಲ್ಲಿ ಅವರು ಒಂದು ಸಲ ಗಾಂಧಿನಗರಕ್ಕೆ ಕೆಲಸದ ಚಾನ್ಸ್ ಕೇಳೋದಕ್ಕೆ ಬಂದಾಗ ಯಾಕೋ ಅಲ್ಲಿ ಸರಿಯಾದ ರೆಸ್ಪಾನ್ಸ್ ಸಿಗಲ್ಲ. ಹೀಗಾಗಿ ಯಾರ ಮನೆ ಬಾಗಿಲಿಗೂ ಸಹ ಕೈ ಚಾಚಿಕೊಂಡು ಹೋಗದೆ ಸುಮ್ಮನಾಗ್ತಾರೆ. ಸಿನಿಮಾಗಳ ಅವಕಾಶಗಳಿಂದ ವಂಚಿತರಾದ ಅವರು ಮನೋಖಿನ್ನತೆಯಿಂದ 14 ವರ್ಷಗಳವರೆಗೂ ಯಾವುದೇ ಕೆಲಸ ಮಾಡದೆ ಮನೆಯಲ್ಲೇ ಇದ್ರಂತೆ. ಈಗಿರುವ ಅವರ ವಾಸದ ಮನೆ, ಅವರ ತಾಯಿ ತಂದೆ ಅವರಿಗೆ ಬಿಟ್ಟು ಹೋದ ಆಸ್ತಿ, ಅಲ್ಪ ಪ್ರಮಾಣದಲ್ಲಿ ಬಾಡಿಗೆಯ ಹಣ ಬರುತ್ತೆ. ಆ ಹಣದಿಂದಲೇ ಅವರ ಜೀವನ ಹೇಗೋ ನಡೀತಾ ಇದೆ. ಅವರಿಗೂ 2 ಮಕ್ಕಳಿದ್ದಾರೆ. ಮಗನಿಗೆ ಮದುವೆಯಾಗಿದೆ. ಮಗಳು ಪ್ರಿಯಾಗೆ ಮದುವೆ ಮಾಡುವ ಜವಾಬ್ದಾರಿಯೊಂದು ಈಗ ಉಳಿದಿದೆ. ಸ್ವಾಮಿ ವಿವೇಕಾನಂದರ ತಾತ್ವಿಕತೆಯ ಅಭಿಮಾನಿಯಾದ ವೇಣು ತಮ್ಮ ಬದುಕಿನಲ್ಲಿ ಹಲವರನ್ನ ಆದರ್ಶವಾಗಿಟ್ಕೊಂಡವರು. ಅನೇಕರಿಂದ ಹಲವಾರು ಸಂಗತಿ ಕಲಿತವರು. ಜೀವನದ ಫಿಲಾಸಫಿಗೆ ಸೋತ ಅವರು ದೊಡ್ಡ ರಾಯರ ಭಕ್ತರು. ನಟ ವೇಣು ಚಿತ್ರರಂಗದಲ್ಲಿ ಇವತ್ತು ಒಬ್ಬ ಬಹುಬೇಡಿಕೆಯ ಪ್ಯಾನ್ ಇಂಡಿಯಾ ಕಳನಟರಾಗಿ ಬೆಳೆಯುವ ಎಲ್ಲಾ ಸಾಧ್ಯತೆ ಇತ್ತು. ಆದರೆ ಅದೃಷ್ಟ ಅವರಿಗೆ ಪಾಲಿಗಿಲ್ಲ ಅಷ್ಟೇ. ಇವತ್ತಿಗೂ ಸಹ ತನಗಿಂತ ಕಿರಿಯರಿಲ್ಲ ಎಂದೇ ನಂಬಿ ಸರಳವಾಗಿ ಜೀವನ ಸಾಗಿಸ್ತಾ ಇರುವ ಇಂತಹ ಅಪರೂಪದ ದೇಶಿ ಪ್ರತಿಭೆಯನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಹೋದದ್ದು ಚಿತ್ರರಂಗದ ಅತಿ ದೊಡ್ಡ ನಷ್ಟ ಎನ್ನಬಹುದು. ಇದಿಷ್ಟು ಸಹ ಫೈಟರ್ ವೇಣು ಅವರ ಬದುಕಿನ ಕುರಿತಾದ ಒಂದಿಷ್ಟು ಮಾಹಿತಿ. ಇವರ ನಟನೆ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಇವರ ನಟನೆಯ ಯಾವ ಚಿತ್ರ ಹಾಗೂ ಪಾತ್ರ ನಿಮ್ಮ ಫೇವರೇಟ್ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.